ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿದೆ. ಈ ನಡುವೆ BLOಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ ಅನ್ನು ನೀಡಲಿದ್ದಾರೆ. ಹಾಗಾದರೆ ಈ ಅರ್ಜಿಯನ್ನು ಹೇಗೆ ಭರ್ತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರೋಣ. BLOಗಳು ನೀಡುವ ಎನ್ಯುಮರೇಷನ್ ಫಾರ್ಮಲ್ಲಿ ನಿಮ್ಮ ಹೆಸರು ಮತ್ತು ವಿವರಗಳು ಈಗಾಗಲೇ ಮುದ್ರಿಸಲಾಗಿರುತ್ತದೆ. ಈ ಎಲ್ಲ ವಿವರಗಳು ಸರಿಯಾಗಿದೆ ಅಂತ ಒಮ್ಮೆ ಪರಿಶೀಲಿಸಿ ಅದಾದ ಮೇಲೆ 2002ರ ಮತದಾರ ಪಟ್ಟಿಯ ವಿವರ ನಮೂದಿಸುವ ಒಂದು ಕಾಲಮ್ ಇರುತ್ತೆ. ಅಂದರೆ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಿದ್ದರೆ ಅಲ್ಲಿ ನಿಮ್ಮ ವಿವರಗಳನ್ನು ಭರ್ತಿ ಮಾಡಬಹುದು. 2002ರ ಪಟ್ಟಿಯಲ್ಲಿ ನಿಮ್ಮ ವಿವರಗಳು ಇಲ್ಲದೇ ಇದ್ದಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂಥ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ವಿವರಗಳನ್ನು ಅಲ್ಲಿ ಭರ್ತಿ ಮಾಡಬಹುದು. ಆ ಕಾಲಮ್ ಬಲಗಡೆಯಲ್ಲಿ ಇರುತ್ತೆ, ಅದರಲ್ಲಿ ನಿಮ್ಮ ವಿವರಗಳನ್ನು ನಮೂದಿಸಬೇಕಾಗುತ್ತದೆ. 2002ರ ಮತದಾರ ಪಟ್ಟಿ BLOಗಳ ಹತ್ತಿರ ಇರುತ್ತದೆ ಮತ್ತು ನೀವು ಭಾರತದ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲೂ ಕೂಡ ಈ ಪಟ್ಟಿ ನೀವು ಪಡೆಯಬಹುದು. 2002ರ ಮತದಾರ ಪಟ್ಟಿಯ ವಿವರ ಭರ್ತಿ ಮಾಡಿದ ನಂತರ ಮುಂದಿನ ಭಾಗದಲ್ಲಿ ನಿಮ್ಮ ಪ್ರಸ್ತುತ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಇಂಥ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. ಅದರಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಕೂಡ ನಮೂದಿಸಬಹುದು, ಆದರೆ ಇದು ಕಡ್ಡಾಯವಿಲ್ಲ. ಇದೆಲ್ಲ ಭರ್ತಿ ಮಾಡಿದ ಮೇಲೆ ಅರ್ಜಿಯಲ್ಲಿರೋ ನಿಯಮಗಳನ್ನು ಓದಿ ಕೊನೆಗೆ ಅರ್ಜಿಯಲ್ಲಿ ಸಹಿ ಮಾಡಬೇಕಾಗುತ್ತದೆ. ನೀವು ಸಹಿ ಮಾಡಿದ ನಂತರ BLOಗಳು ಕೂಡ ಅದನ್ನು ಸಹಿ ಮಾಡಿ ನಂತರ ಒಂದು ಪ್ರತಿಯನ್ನು ನಿಮಗೆ ಕೊಡುತ್ತಾರೆ, ಒಂದು ಪ್ರತಿಯನ್ನು BLO ಭೇಟಿ ನೀಡುವಾಗ 2 ರೀತಿಯ ಸ್ಟಿಕ್ಕರ್ಗಳನ್ನು ಬಳಸ್ತಾರೆ. ಮೊದಲ ಸ್ಟಿಕ್ಕರ್ ನಿಮ್ಮ ಮನೆಗೆ ಭೇಟಿ ನೀಡಿ ಅರ್ಜಿಯನ್ನು ನೀಡಿರುವ ಸ್ಟಿಕ್ಕರ್, ಅದು ನೇರಳೆ ಬಣ್ಣದ್ದಾಗಿರುತ್ತದೆ. ನೀವು ಮನೆಯಲ್ಲಿ ಇಲ್ಲದಿದ್ದರೆ ಮನೆಯ ಬಾಗಿಲಿಗೆ ಕೆಂಪು ಬಣ್ಣದ ಸ್ಟಿಕ್ಕರನ್ನು ಅಂಟಿಸಲಾಗುತ್ತದೆ. ಒಂದು ವೇಳೆ ನಿಮ್ಮ ಮನೆಗೆ BLOಗಳು ಬರಲಿಲ್ಲ ಅಂದರೆ ನಿಮ್ಮ ಕ್ಷೇತ್ರದ ಸಮೀಪದ ಚುನಾವಣಾ ಸಹಾಯ ಕೇಂದ್ರಕ್ಕೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಆನ್ಲೈನ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕಾಗಿ ಭಾರತೀಯ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ಆದಂಥ voters.ec.government.in ಭೇಟಿ ನೀಡಿ. 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಕುಟುಂಬದವರ ಮಾಹಿತಿ ಲಭ್ಯವಿಲ್ಲದಿದ್ದರೆ, ಅಂದರೆ ಕಳೆದ ಚುನಾವಣೆಗಳಲ್ಲಿ ಮತದಾನ ಮಾಡಿದರೂ 2002ರ ಮತದಾರ ಪಟ್ಟಿಯಲ್ಲಿ ಮಾಹಿತಿ ಹೊಂದಿಕೆ ಆಗದಿದ್ದರೂ ನೀವು ಅರ್ಜಿಯನ್ನು ಭರ್ತಿ ಮಾಡಬಹುದು. ಅಧಿಕಾರಿಗಳು ಅದನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ. ಆದರೆ ನೀವು ಇದುವರೆಗೂ ಮತದಾನ ಮಾಡದೇ ಇದ್ದಲ್ಲಿ ಮತ್ತು ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಮತದಾರ ಪಟ್ಟಿ 2002ರ ಆ ಪಟ್ಟಿಯಲ್ಲಿ ಅವರ ಮಾಹಿತಿ ಲಭ್ಯವಿಲ್ಲದಿದ್ದರೆ ನಿಮಗೆ ಆಗಸ್ಟ್ 5ರಂದು ಫಾರ್ಮ್ 6 ಅನ್ನು ನೀಡಲಾಗುತ್ತದೆ. ಈ ಫಾರ್ಮನ್ನು ಸಲ್ಲಿಸಿ ಮತದಾರರ ಪಟ್ಟಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. SIR ಪ್ರಕ್ರಿಯೆಯ ವೇಳಾಪಟ್ಟಿ ನೋಡೋದಿದ್ದಾರೆ. BLOಗಳಿಂದ ಮನೆ ಮನೆಗೆ ಭೇಟಿ ಜೂನ್ 30ರಿಂದ ಜುಲೈ 29ರವರೆಗೆ. ಕರಡು ಮತದಾರ ಪಟ್ಟಿಯ ಪ್ರಕಟಣೆ ಆಗಸ್ಟ್ 5, 2026. ಆಕ್ಷೇಪಣೆ ಸಲ್ಲಿಸುವ ಅವಧಿ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ. ಅಂತಿಮ ಮತದಾರ ಪಟ್ಟಿಯ ಪ್ರಕಟಣೆ ಅಕ್ಟೋಬರ್ 7, 2026 ಆಗಿರುತ್ತದೆ. ನಿಮ್ಮ ಮತದಾನದ ಹಕ್ಕನ್ನು ಕಾಪಾಡಿಕೊಳ್ಳಲು SIR ಪ್ರಕ್ರಿಯೆಯಲ್ಲಿ ತಪ್ಪದೆ ಭಾಗವಹಿಸಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಕಳುಹಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.